ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮಗೆಲ್ಲ ಗೊತ್ತು, ಈಗಾಗಲೇ ಒಂದು FIR ದಾಖಲಾಗಿದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ. ಕ್ರೈಮ್ ನಂಬರ್ 39/2025 ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. SITಯನ್ನು ರಚನೆ ಮಾಡಿದ ಬಳಿಕ ಒಂದಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಆಗಿದೆ. 17 ಹೆಚ್ಚು ಜಾಗಗಳಲ್ಲಿ ಒಂದು ಉತ್ಖನನ ಕಾರ್ಯ ಕೂಡ ನಡೆದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ದೂರುದಾರನಾಗಿ ಬಂದ ಚಿನ್ನಯ್ಯನನ್ನು SIT ಅಧಿಕಾರಿಗಳು ಬಂಧನ ಕೂಡ ಮಾಡಿದ್ರು. ಬಂಧನ ಆದ ನಂತರ ಆತನಿಗೆ ಜಾಮೀನು ಕೂಡ ಸಿಕ್ತು. ಆದರೆ ಕೇವಲ ಒಂದು FIRನಿಂದ ಇಷ್ಟೊಂದು ಅಸಹಜ ಸಾವುಗಳ ಒಂದು ರಹಸ್ಯವನ್ನು ಭೇದಿಸಬಹುದಾ ಅನ್ನೋ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಸಾಕಷ್ಟು ಕಾಲದಿಂದ ತಲೆಯಲ್ಲಿತ್ತು. ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಇದರ ನಡುವೆ ಈ ಒಂದೇ ಸೌಜನ್ಯ ತಾಯಿ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದ್ರು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಈ ಒಂದು ಅರ್ಜಿಯ ವಿಚಾರಣೆ ಮುನ್ನೆಲೆಗೆ ಬರ್ತಾ ಇದ್ದು, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 74 FIRಗಳು ಧರ್ಮಸ್ಥಳ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ 74 ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ 74 FIRಗಳು ದಾಖಲಾಗ್ತಾವ ಅನ್ನೋ ವಿಚಾರ ಮತ್ತೆ ಚರ್ಚೆಗೆ ಬಂದಿರತಕ್ಕಂಥದ್ದು. ಹಾಗಾದರೆ ಈ ವಿಚಾರ ಯಾಕೆ ಈಗ ಚರ್ಚೆಗೆ ಬಂದಿದೆ, ಇದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಎಲ್ಲ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡ್ತಾ ಹೋಗಿ. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಇದೆ, ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಇತ್ತ ಕಡೆ ಬೆಳ್ತಂಗಡಿ ಕೋರ್ಟ್ಗೆ ದೊಡ್ಡ ದೊಡ್ಡ ವಕೀಲರುಗಳು ಹೋಗ್ತಾ ಇದ್ದಾರೆ. ಇದರ ನಡುವೆನೇ ಒಂದು ಅರ್ಜಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಅದರ ವಿಚಾರಣೆ ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದಿರತಕ್ಕಂಥದ್ದು ಹೈಕೋರ್ಟ್ನ ಪೀಠದಲ್ಲಿ. ಹೈಕೋರ್ಟ್ಗೆ ಸೌಜನ್ಯ ತಾಯಿ ಒಂದು ಕುಸುಮಾವತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿದಂತೆ 74 ಅಸಹಜ ಸಾವುಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಏನಾಗಿದ್ದಾವೆ, ಇದಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದಂಥ FIRಗಳನ್ನು ದಾಖಲು ಮಾಡಬೇಕು ಅಂತೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇವತ್ತು ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿ, ವಿಚಾರಣೆ ವೇಳೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಅರ್ಜಿದಾರರ ಪರವಾಗಿ ವಾದವನ್ನು ಮಾಡ್ತಾ ಇರತಕ್ಕಂಥ ಹಿರಿಯ ವಕೀಲ ಬಾಲನ್ ಯಶಸ್ವಿಯಾಗಿರ್ತಕ್ಕಂಥದ್ದು. ಮೊದಲಿಗೆ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡಂಥ ನ್ಯಾಯಾಲಯಕ್ಕೆ ಸರ್ಕಾರದ ಪರ ವಕೀಲರು ಒಂದು ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು ಪ್ರಕರಣದ ಮಾಹಿತಿ ನಮ್ಮ ಬಳಿ ಇನ್ನೂ ಕೊಟ್ಟೇ ಇಲ್ಲ, ಇವರು ನಮಗೆ ಕೊಟ್ಟೇ ಇಲ್ಲ ಅಂದಾಗ ಈ FIRಗಳು ದಾಖಲಾಗಬೇಕು, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಗಳಿಲ್ಲ ಅಂತಲೇ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಿರ್ತಕ್ಕಂಥದ್ದು. ಹೀಗಾಗಿ SITಯಿಂದ ನೀವು ಪಡೆದುಕೊಳ್ಳಿ ಅಂತೇಳಿ ನ್ಯಾಯಾಲಯ ಸರ್ಕಾರಕ್ಕೆ ಸೂಚನೆ ಕೊಟ್ಟು ಫೆಬ್ರವರಿ 3ನೇ ತಾರೀಕಿಗೆ ಒಂದು ಪ್ರಕರಣವನ್ನು ಮುಂದೂಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ, ಯಾಕೆ 74 FIRಗಳು ಈ ಒಂದು ಪ್ರಕರಣಕ್ಕೆ ಬೇಕು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋದರೆ ಚಿನ್ನಯ್ಯ ಆರೋಪ ಮಾಡದಂತೆ ಸಾಕಷ್ಟು ದಾಖಲೆಗಳು ಸಿಕ್ಕಿದ್ವು. SIT ತನಿಖೆಯನ್ನು ಮಾಡ್ತಾ ಇದ್ದಂಗೆ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಸಾವುಗಳು ಧರ್ಮಸ್ಥಳ ಅನ್ನೋ ಚಿಕ್ಕ ಗ್ರಾಮದಲ್ಲಿ 74 ಅಸಹಜ ಸಾವುಗಳಾಗಿದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಸರಿಯಾಗಿ ಮೇಂಟೈನ್ ಆಗಿಲ್ಲ. ಒಂದು ಕಡೆ ಪೊಲೀಸರು ಅಸಹಜ ಸಾವು ಅಂತೇಳಿ ಒಂದೇ ದಿನಕ್ಕೆ ಡಿಸೈಡ್ ಮಾಡಿದ್ದಾರೆ ಅಂತೇಳಿ ಹಲವು ಪ್ರಕರಣಗಳಲ್ಲಿ ನಡೆದುಕೊಂಡಿರ್ತಕ್ಕಂಥ ರೀತಿ, ಬೆಳ್ತಂಗಡಿ ಪೊಲೀಸರು ಇರ್ಬೋದು ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆ ಸ್ಥಾಪನೆ ಆದಮೇಲೆ ಧರ್ಮಸ್ಥಳ ಠಾಣೆ ಪೊಲೀಸರು ನಡೆದುಕೊಂಡಿರೋ ರೀತಿ ಇರ್ಬೋದು, ಇವುಗಳು ಸಾಕಷ್ಟು ಅನುಮಾನವನ್ನು ಮತ್ತು ಗುಮಾನಿಯನ್ನು ಈ ಪ್ರಕರಣದ ಸುತ್ತ ಹುಟ್ಟ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೇವಲ ಒಂದು FIR ನಾನು ಈ ಹಿಂದೆ ಹೇಳಿದಂತೆ ಕ್ರೈಮ್ ನಂಬರ್ 39/2025 ಅಡಿಯಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರೋ ಒಂದು FIR ಅನ್ನು ಇಟ್ಕೊಂಡು ಇಷ್ಟೂ ಪ್ರಕರಣನ ಸವಿಸ್ತಾರವಾಗಿ ತನಿಖೆಯನ್ನು ಮಾಡಲಿಕ್ಕೆ ಆಗಲ್ಲ ಅಂತಂತೇಳಿ ಈಗ ಸಲ್ಲಿಸಿರ್ತಕ್ಕಂಥ ಅರ್ಜಿ ಪರವಾಗಿ ವಾದ ಮಾಡ್ತಾ ಇರ್ತಕ್ಕಂಥ ಹಿರಿಯ ವಕೀಲ ಬಾಲನ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಇಷ್ಟು ದೊಡ್ಡ ಮಟ್ಟದ ಕಾನ್ಸ್ಪಿರಸಿ ಇರುವಾಗ, ಇಷ್ಟು ದೊಡ್ಡ ಮಟ್ಟದ ಅಡೆತಡೆಗಳು ಅದು ಇಂದಿನ ಪ್ರಕರಣಗಳಾಗಿರೋದ್ರಿಂದ ಇಲ್ಲಿ ನಾವು ಪ್ರಖರವಾಗಿ ತನಿಖೆಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಪ್ರತಿಯೊಂದು ಅಸಹಜ ಸಾವುಗೂ ಸಂಬಂಧಿಸಿದಂತೆ ಅದನ್ನು FIR ಮಾಡಿ ಅದರಲ್ಲಿ ಸತ್ಯಾಸತ್ಯತೆ ಏನಾಗಿದೆ, ಪೊಲೀಸರ ಲೋಪದೋಷ ಇದೆಯಾ ಅಥವಾ ಪೊಲೀಸರು ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರ ಅಥವಾ ನಿಜಕ್ಕೂ ಆ ಒಂದು ಅಸಹಜ ಸಾವುಗಳ ಹಿಂದೆ ಯಾರಾದರೂ ಕೃತ್ಯವನ್ನು ಎಸಗಿ ಈ ರೀತಿ ಅಸಹಜ ಸಾವುಗಳನ್ನೋ ರೀತಿ ಬಿಂಬಿಸಿದಾರ, ಇವೆಲ್ಲವೂ ಬೆಳಕಿಗೆ ಬರಬೇಕು. ಯಾಕಂತಂದರೆ ಧರ್ಮಸ್ಥಳ ಪ್ರಕರಣ ಅನ್ನೋದು ಇವತ್ತು ಕೇವಲ ರಾಜ್ಯವ್ಯಾಪ್ತಿಯಲ್ಲಿಲ್ಲ, ಧರ್ಮಸ್ಥಳ ಶ್ರೀ ಮಂಜುನಾಥನಿಗೆ ಇಡೀ ಪ್ರಪಂಚದಾದ್ಯಂತ ಭಕ್ತಾದಿಗಳಿದ್ದಾರೆ, ಅವರೆಲ್ಲರ ತಲೆಯಲ್ಲೂ ಒಂದು ಅನುಮಾನದ ಹುಳ ಇರತಕ್ಕಂಥದ್ದು ಈ ಒಂದು ಪ್ರಕರಣದಿಂದಾಗಿ ಈ ಎಲ್ಲ ಅನುಮಾನಗಳು ದೂರ ಆಗಬೇಕು. ವಾಸ್ತವಾಂಶ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಬೇಕಾದರೆ ಈ ಎಲ್ಲ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾದಂಥ FIRಗಳನ್ನು ದಾಖಲು ಮಾಡಿ ಅದರಲ್ಲಿ ಕೂಲಂಕುಷವಾದ ತನಿಖೆಯನ್ನು ಆಗಲೇಬೇಕು ಅಂತಂತೇಳಿ ಈಗ ಅರ್ಜಿದಾರರು ಒತ್ತಾಯಿಸ್ತಾ ಇರ್ತಕ್ಕಂಥದ್ದು. ಈ ರೀತಿ ಮಾಡಲಿಕ್ಕೆ ಆಗುತ್ತಾ ಅನ್ನೋದನ್ನು ಹೈಕೋರ್ಟ್ ಹೇಳಬೇಕಿರ್ತಕ್ಕಂಥದ್ದು. ಸದ್ಯ ಹೈಕೋರ್ಟ್ ಅಂಗಳದಲ್ಲಿ ಅರ್ಜಿ ಇದೆ. ಒಂದು ವೇಳೆ 74 FIRಗಳು ದಾಖಲಾಗಿದ್ದೇ ಆದರೆ ಈ ಒಂದು ತನಿಖೆಯನ್ನು
ನಡೀತಾ ಇದೆ. ಈ ತನಿಖೆಯ ವಿಸ್ತಾರ ಮತ್ತಷ್ಟು ಜಾಸ್ತಿ ಆಗುವಂಥದ್ದು. ಯಾಕಂತಂದರೆ ಕ್ರೈಮ್ ನಂಬರ್ 39ಕ್ಕೆ ಸಂಬಂಧಿಸಿದಂತೆ SIT ರಚನೆಯಾಗಿ SIT ಈಗಾಗಲೇ ಚಿನ್ನಯ್ಯನ ದೂರಿಗೆ ಸಂಬಂಧಿಸಿದಂತೆ ಅದರಲ್ಲಿ ಫೇಕ್ ಎಷ್ಟು ಮತ್ತು ಅವರು ತಲೆಬುರುಡೆಯನ್ನು ಎಲ್ಲಿಂದ ತಂದಿದ್ದರು, ವಿಠ್ಠಲ್ ಗೌಡ ಮತ್ತು ಈ ಒಂದು ಸೌಜನ್ಯಪರ ಹೋರಾಟಗಾರರನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಇವ್ರುಗಳ ಪ್ರೇರೇಪಿಸಿ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಹೋದರು ಅಂತಂತೇಳಿ ಒಂದು ಅಂತ್ಯವನ್ನು ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟನ್ನು ನಾನು ಮೊದಲೇ ಹೇಳ್ತಾ ಇದ್ದೀನಿ. BNSS ಸೆಕ್ಷನ್ 215 ಸಲ್ಲಿಸಿರ್ತಕ್ಕಂಥ ವರದಿ ಅಷ್ಟೇ, ಇದು ಯಾವುದೇ ರೀತಿಯ ಚಾರ್ಜ್ ಶೀಟ್ ಅಲ್ಲ. ಇದನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಹಾಗಾದರೆ ಈ ಅಸಹಜ ಸಾವುಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ಉಟ್ಕೊಂಡಲ್ಲ. ಯಾಕಂದರೆ ಒಂದೇ ದಿನಕ್ಕೆ ಸಾಕಷ್ಟು ಸಾವುಗಳ ಬಗ್ಗೆ ಡಿಸೈಡ್ ಮಾಡಿದ್ದಾರೆ ಅಲ್ಲಿ ಪೊಲೀಸರು, ಇದು ಅಸಹಜ ಸಾವು ಅಂತಂತೇಳಿ, ಅಥವಾ ಈ ಒಂದು ಸಾವಿನಲ್ಲಿ ಯಾವುದೇ ರೀತಿಯ ಇದಿಲ್ಲ ಅಂತಂತೇಳಿ ಈ ರೀತಿಯಾದಂಥ ಬೆಳವಣಿಗೆಗಳು ಸಾಕಷ್ಟು ಪ್ರಕರಣಗಳಲ್ಲಿ ಸಿಕ್ಕಿದ್ದಾವೆ. ಜೊತೆಗೆ ಕೇವಲ ಇವತ್ತು ಬೆಳಗ್ಗೆ ಶವ ಸಿಗುತ್ತೆ, ಸಂಜೆ ವೇಳೆಗೆ ಅಲ್ಲಿ ದಫನ್ನಾಗಿ ಇದು ಅಸಹಜ ಸಾವು, ಇದು ಅನಾಮಿಕರು ಯಾರು ಈ ಬಾಡಿಗೆ ವಾರಸುದಾರರೇ ಇಲ್ಲ ಅಂತೇಳಿ ಡಿಸೈಡ್ ಮಾಡಿರುವಂಥ ಸಾಕಷ್ಟು ಘಟನೆಗಳು ಈ ಒಂದು 74 ಅಸಹಜ ಸಾವುಗಳಲ್ಲಿ ಇರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತೆ 74 FIRಗಳು ದಾಖಲಾಗಿ ಒಂದು ವಿಸ್ತಾರವಾಗಿ ತನಿಖೆಯನ್ನು ತೆಗೆದುಕೊಂಡು ಹೋಗಬೇಕು. ಆಗ ಮಾತ್ರ ತಪ್ಪಿತಸ್ಥರು ಅಥವಾ ತಪ್ಪು ಈ ಒಂದು ಪ್ರಕರಣದಲ್ಲಿ ನಡೆದಿದ್ದರೆ ಅದು ಹೊರಗಡೆ ಬರೋದಕ್ಕೆ ಸಾಧ್ಯ ಅನ್ನೋ ಒಂದು ಅಭಿಪ್ರಾಯಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸದ್ಯ ಈ ಒಂದು ಅರ್ಜಿ ವಿಚಾರಣೆ ಕೋರ್ಟ್ ಅಂಗಳದಲ್ಲಿದ್ದು ಕೋರ್ಟ್ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಮತ್ತು ಇದೇ ರೀತಿಯ ಬೆಳವಣಿಗೆಗಳು ಮುಂದುವರಿತಾವ ಅಥವಾ ಇದ್ಯಾವುದಾದ್ರೂ ಬೇರೆ ಮಗ್ಗಲಿಗೆ ತಿರುಗುತ್ತಾ, ಇದೆಲ್ಲವನ್ನು ಸಹ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣ ನಾವು ಅನ್ಕೊಂಡಷ್ಟು ಚಿಕ್ಕದಾಗಿಲ್ಲ, ಇದು ದಿನೇ ದಿನೇ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಅಂದ್ಕೊಂಡಿದ್ರು ಒಂದು ಕಡೆ ಏನು ಚಿನ್ನಯ್ಯನ ಬಂಧನ ಆಯಿತು ಅಥವಾ ಒಂದು ಅಷ್ಟು ಪುಟಗಳ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಯಿತು ಕೋರ್ಟ್ಗೆ ಅಂತಂದ ಕೂಡಲೇ ಒಂದು ಪ್ರಕರಣ ಮುಕ್ತಾಯ ಹಂತವನ್ನು ಹಿಡಿದುಬಿಡ್ತು, ಇದರಲ್ಲಿ ಯಾವುದೇ ರೀತಿ ಇಲ್ಲ, ಇದೊಂದು ಷಡ್ಯಂತ್ರ ಅಂತೇಳಿ ಸಾಕಷ್ಟು ಜನ ಡಿಸೈಡ್ ಮಾಡಿದ್ರು. ಆದರೆ ಇದು ಯಾವುದಕ್ಕೂ ಒಂದು ಅಂತ್ಯ ಇಲ್ಲ. ಯಾಕಂತಂದರೆ ಈಗ ಈ ಒಂದು ಪ್ರಕರಣ ಮತ್ತಷ್ಟು ದೊಡ್ಡದಾಗುವ ಅಥವಾ ಹಿರಿದಾಗುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಕೋರ್ಟ್ ಏನಾದರೂ ಇಲ್ಲ ಈ ಇಷ್ಟು ಅಸಹಜ ಸಾವುಗಳಲ್ಲಿ ಸಾಕಷ್ಟು ಲೋಪದೋಷಗಳು ಪೊಲೀಸರ ಒಂದು ತನಿಖೆಯಲ್ಲಿ ಆಗಿರೋದು ಗೊತ್ತಾಗ್ತಾ ಇದೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಇದಕ್ಕೆ ಸಂಬಂಧಿಸಿದಂತೆ 74 FIR ಮಾಡಿ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಅಂತೇಳಿ ಸೂಚಿಸಿದ್ದೆ. ಆದರೆ ಇದು ಮತ್ತಷ್ಟು ದೀರ್ಘವಾಗಿ ಮತ್ತಷ್ಟು ಸುದೀರ್ಘವಾಗಿ ತನಿಖೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಸದ್ಯ ಫೆಬ್ರವರಿ 3ಕ್ಕೆ ಒಂದು ಕೋರ್ಟ್ ವಿಚಾರಣೆ ಹೋಗಿದ್ದು, ಅವತ್ತು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಟ್ .live ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ .live.